ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಾಲು ಹೋಳಿಗೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹಬ್ಬ ಹರಿದಿನಗಳಲ್ಲೆಲ್ಲ ಮಾಡ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಯಾವ ಥರ ಬಂದಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇರೆ ಯಾವುದಾದ್ರು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಮಾಡಿದರೆ ಹೆಲ್ದಿ ಕೂಡ ಇರುತ್ತೆ, ತುಂಬ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವ ಥರ ಅಂತಂದು ನೋಡೋಣ ಬನ್ನಿ. ಇವಾಗ ನೋಡಿ ಎಷ್ಟೊಂದು ಸಾಫ್ಟಾಗಿ ಹೇಗೆ ಬಂದಿದೆ ಅಂತಂದು. ನೋಡಲಿಕ್ಕೇ ಇಷ್ಟೊಂದು ಚೆನ್ನಾಗಿದೆ, ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೇ. ಹಾಗೆ ನೋಡೋಣ ಬನ್ನಿ ಇವಾಗ ಹೇಗೆ ಈ ಥರ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತೀನಿ. ಇದಕ್ಕೆ 1 ಅವರ್ ಮುಂಚೆ ನಾನು ಬಾದಾಮ್ ನೆನೆ ಇಟ್ಟಿದ್ದೀನಿ. 1 ಅವರ್ ಇಲ್ಲ 2 ಅವರ್ ನೆನಿಬೇಕು. ಆಮೇಲೆ ನೋಡಿ ಒಂದು ಬಾದಾಮು ಒಂದು 30 ಆಗಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ಒಂದು ಅರ್ಧ ತೊಗೊಂಡಿದ್ದೀನಿ. ಒಂದು ಅರ್ಧಕ್ಕಿಂತ ಕಡಿಮೆ ಇದ್ದರೂ ಪರವಾಗಿಲ್ಲ, ಕಾಯಿ ಸ್ವಲ್ಪ ಕಡಿಮೆನೇ ಇರಬೇಕು. ನೋಡಿ ಒಂದು 2 ಅವರ್ಸ್ ಆದರೂ ನೆನಿಬೇಕು ಬಾದಾಮೆಲ್ಲ. 1 ಅವರ್ ಆದರೂ ಪರವಾಗಿಲ್ಲ. ನೋಡಿ ಈಗ ಗೋಡಂಬಿ ಹಾಕ್ತಾಯಿದ್ದೀನಿ ನೆಂದಿರುವಂಥದ್ದು, ಮತ್ತು ಈಗ ಬಾದಾಮಿನ ಹಾಕ್ತಾಯಿದ್ದೀನಿ, ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಒಂದು ಅರ್ಧ ಹೋಳಿಗೆಯಲ್ಲಿ ಒಂದು ಅರ್ಧದಲ್ಲಿ ಅರ್ಧ ಹಾಕಿದ್ದೀನಿ. ಆಮೇಲೆ 5 ಏಲಕ್ಕಿ ಹಾಕ್ತಾಯಿದ್ದೀನಿ. ಈ ಪುಡಿ ಮಾಡಿದ್ರು ಹಾಕ್ಬೋದು, ಇಲ್ಲ ಹಾಗೆ ಹಾಕಿದರೆ ಈಗ ಪುಡಿ ಆಗುತ್ತೆ, ಅದು ಗ್ರೈಂಡ್ ಆಗುತ್ತೆ. ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಚೆನ್ನಾಗಿ ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಪೇಸ್ಟ್ ಆಗಿದೆ. ಹೀಗೆ ಇವಾಗ ಮಾಡೋದು ಹೇಗೆ ಅಂತಂದು ನೋಡೋಣ. ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಗಟ್ಟಿ ಹಾಲು ಬೇಕಾಗುತ್ತೆ. ನೀರು ಹಾಲು ಹಾಕಬಾರ್ದು, ಇದಕ್ಕೆ ಗಟ್ಟಿ ಹಾಲೇ ಚೆನ್ನಾಗಿರುತ್ತೆ. ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ಹಾಕಿದ್ದೀನಿ ನಾನು. ಇದಕ್ಕೆ ನೀರು ಮಾತ್ರ ಹಾಕಬಾರ್ದು. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಿದು. ಕುದಿಯೋವರೆಗೂ ಸ್ವಲ್ಪ ನೋಡಿ. ಇದಕ್ಕೆ ಕೇಸರಿ ಹಾಕ್ತಾಯಿದ್ದೀನಿ ನಾನು. ಕೇಸರಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೇಸರಿ ದಳ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದು ಕೇಸರಿ ದಳನ ನೆನೆ ಇಟ್ಟು ಕೂಡ ಹಾಕ್ಬೋದು, ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ತಾನೇ ಕಲರ್ ಬರುತ್ತೆ ಇದು ಹಾಲು ಕುದಿಯತ್ತು ಅಂದರೆ. ನೋಡಿ ಇವಾಗ ಕುದೀತಾ ಇದೆ ಹಾಲು. ಇವಾಗ ಹಾಲು ಬಾಯ್ಲ್ ಆಗ್ತಾಯಿದೆ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಈಗ ರುಬ್ಬಿಟ್ಟಿದ್ವಲ್ಲ ಗೋಡಂಬಿ, ಬಾದಾಮು ಮತ್ತು ತೆಂಗಿನಕಾಯಿ ಅದೆಲ್ಲ ರುಬ್ಬಿದ ಮಿಶ್ರಣ ಇವಾಗ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಥರ ಒಂದು 5 ರಿಂದ 10 ನಿಮಿಷ ಇದನ್ನು ಹೀಗೆ ಬಾಯ್ಲ್ ಮಾಡಬೇಕು, ಅಂದರೆ ಚೆನ್ನಾಗಿ ಇದು ಆಗುತ್ತೆ. ಇದಕ್ಕೆ ನೋಡಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಹಾಕಿದರೆ ಥಿಕ್ನೆಸ್ ಬರುತ್ತೆ ಅಂತಂದು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಆಗುತ್ತೆ. ಗಟ್ಟಿ ಇರಬೇಕು, ತೆಳ್ಳಗಿರಬಾರ್ದು. ಅದಕ್ಕೋಸ್ಕರನೇ ಹಾಲಿನ ಪುಡಿ ಹಾಕ್ತಾ ಇರೋದು. ಮತ್ತು ನೋಡಿ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಒಂದು 7-8 ಸ್ಪೂನ್, ಟೇಬಲ್ ಸ್ಪೂನಲ್ಲಿ ಒಂದು 8 ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ. ಒಂದು ಅರ್ಧ ಲೀಟ್ರಿಗೆ ಒಂದು 8 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ ಮತ್ತು ನಮ್ಮ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ಇದು ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಒಂದೇ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದೇನು ಬೇಕು ಅಂತ ಏನಿಲ್ಲ, ಬಾದಾಮ್ ಎಲ್ಲ ರುಬ್ಬಿ ಹಾಕಿರ್ತೇವಲ್ಲ, ಹಾಗಾಗಿ ಇದರ ಅವಶ್ಯಕತೆ ಇರೋದಿಲ್ಲ. ಫ್ಲೇವರ್ಗೋಸ್ಕರ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು. ನೋಡಿ ಇವಾಗ ಕಲರೆಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಈ ಥಿಕ್ನೆಸ್ ನೋಡ್ಕೊಳ್ಳಿ, ಇಷ್ಟು ಇರಬೇಕು. ನೀರು ಮಾತ್ರ ಹಾಕಬಾರ್ದು ಇದಕ್ಕೆ. ಇದು ಬಾಯ್ಲ್ ಆದಮೇಲೆ ಇದು ಕಡಿಮೆ ಅಂದರೆ ಒಂದು 10 ನಿಮಿಷ ಹೀಗೆ ಬಾಯ್ಲ್ ಮಾಡಬೇಕು ಇದನ್ನು. ನೋಡಿ ಈಗ ಸ್ವಲ್ಪ ಸಣ್ಣಕ್ಕೆ ಪುಡಿ ಮಾಡಿಟ್ಟಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತಾಯಿದ್ದೀನಿ. ಅಂದರೆ ಬಾಯ್ಲ್ ಒಂದೊಂದು ಸಿಕ್ಕರೆ ಚೆನ್ನಾಗಿರುತ್ತೆ, ಹಾಗಾಗಿ ಪೀಸ್ ಮಾಡಿರಬೇಕು ಗೋಡಂಬಿ ಮತ್ತು ಬಾದಾಮಿನ. ಅವನ್ನ ಹಾಕಿದ್ದೀನಿ ನಾನು. ಸೈಡಿಗೆ ಇಟ್ಬಿಟ್ಟು ಇವಾಗ ಪೂರಿ ಮಾಡಲಿಕ್ಕೆ ಹಿಟ್ಟು ಕಲಸೋದು ತೋರಿಸ್ಕೊಡ್ತೀನಿ ನೋಡಿ. ಒಂದು 2 ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಅಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತಂದು ಚಿರೋಟಿ ರವೆ ಹಾಕ್ತಾ ಇರೋದು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಸ್ವಲ್ಪ ಉಪ್ಪು, 1-2 ಚಿಟಿಗೆಯಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಬೇಕು. ತೆಳುವಾಗಿ ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕಿದು ಪೂರಿ ಮಾಡಲಿಕ್ಕೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೋತಾ ಒಂದು ಹದಕ್ಕೆ ಬರೋವರೆಗೂ ಗಟ್ಟಿಗೆ ಕಲಿಸ್ಬೇಕು ಇದನ್ನು. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಡ್ರೈ ಆಗಬಾರ್ದು. ಇದು ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ನೆಂದರೆ ಸಾಕಾಗುತ್ತೆ. ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಒಂದು 10 ನಿಮಿಷ ನೆಂದರೆ ಇನ್ನೂ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ನೆನಿಬೇಕಿದು. 10 ನಿಮಿಷ ಆದಮೇಲೆ ಮಾಡೋಣ ಇದನ್ನು. ನೋಡಿ, ಈ ಹದಕ್ಕೆ ಇರಬೇಕು, ಇಷ್ಟು ಗಟ್ಟಿ ಇರಬೇಕು. ಇದನ್ನು ಮುಚ್ಚಿಡೋಣ. ಇವಾಗ ಒಂದು 10 ನಿಮಿಷ ಆದಮೇಲೆ ತೆಗೆದು ತೋರಿಸ್ತೀನಿ. ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಈ ಥರ ನಾದ್ಕೊಂಡು ಪೂರಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜಲ್ಲೇ ತೊಗೋಬೇಕು. ಚಪಾತಿ ಅಷ್ಟು ಹಿಟ್ಟು ತೊಗೋಬಾರ್ದು. ನೋಡಿ, ಚಪಾತಿ ಹಿಟ್ಟು ತೊಗೊಳ್ತೀವಲ್ಲ ಅದರಲ್ಲಿ ಅರ್ಧ, ಒಂದು ಚಪಾತಿ ಮಾಡ್ತೀವಲ್ಲ ಅದರಲ್ಲಿ ಅರ್ಧದಷ್ಟು ಈ ಥರ ತೊಗೊಂಡು ಮೊದಲು ಈ ಥರ ಮಾಡಿ ಇಟ್ಕೊಳ್ಳೋಣ. ಬೇಗ ಈಸಿಯಾಗಿ ಆಗಿಬಿಡುತ್ತೆ. ಈ ಥರ ರೌಂಡಕ್ಕೆ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ಪೂರಿ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತೀನಿ. ಈ ಸ್ವಲ್ಪ ಡ್ರೈ ಹಿಟ್ಟನ್ನು ತೊಗೊಂಡ್ಬಿಟ್ಟು ಮೈದಾ ಡಸ್ಟ್ ಮಾಡಿಕೊಂಡು ಸ್ವಲ್ಪ ಈ ಥರ ರೌಂಡ್ ಶೇಪ್ ಬರೋಂಗೆ ಹೀಗೆ ಲಟ್ಟಿಸ್ಬೇಕು. ತುಂಬ ತೆಳುವಾಗಿ ಇರಬಾರ್ದು, ಉಬ್ಬಬೇಕು. ಸ್ವಲ್ಪ ದಪ್ಪ ಇರಬೇಕು. ತುಂಬ ತೆಳುವಾಗಿ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ ತೋರಿಸ್ತೀನಿ. ಈ ಹದಕ್ಕೆ ಇರಬೇಕು, ಸ್ವಲ್ಪ ದಪ್ಪನೇ ಇರಬೇಕು. ಅಂದರೆ ಎಣ್ಣೆಲಿ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರಬೇಕು. ನೋಡಿರಿ, ಎಣ್ಣೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಪೂರಿನ ಹೈ ಫ್ಲೇಮ್ ಮಾಡ್ಕೋಬಾರ್ದು, ಮತ್ತು ಲೋ ಫ್ಲೇಮಲ್ಲೂ ಇದು ಮಾಡಬಾರ್ದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇದು ನೋಡಿ ಈ ಥರ ಉಬ್ಬಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬಾರ್ದು. ಈ ಥರ ನಿಧಾನಕ್ಕೇ ಸ್ವಲ್ಪ ಇದೇ ಕಲರಲ್ಲೇ ಇರಬೇಕು, ವೈಟ್ ಕಲರಲ್ಲೇ ಇರಬೇಕು. ಗೋಲ್ಡನ್ ಬ್ರೌನ್ ಬರಬಾರ್ದು. ಹಾಲು ಹೋಳಿಗೆ ಯಾವಾಗಲೂ ವೈಟೇ ಇರುತ್ತೆ. ಹಾಗಾಗಿ ನೋಡಿ, ಈ ಕಲರ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಹೈ ಫ್ಲೇಮ್ ಮಾಡ್ಕೊಂಡ್ರೆ ಕಲರು ಫುಲ್ಲು ಬ್ರೌನ್ ಕಲರ್ ಬಂದುಬಿಡುತ್ತೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಇದೇ ಥರನೇ ಎಲ್ಲ ಪೂರಿಗಳನ್ನು ಹೀಗೆ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಇದು ಹೀಗೆ ಮಾಡಿದರೆ ತಾನೇ ಉಬ್ಕೊಳ್ಳುತ್ತೆ ಪೂರಿ. ಒಂದು ಸೈಡ್ ಇದು ಉಬ್ಬಿದ ಮೇಲೆ ಇನ್ನೊಂದು ಸೈಡು ಹೀಗೆ ತಿರುಗಿಸೋಣ ಅದನ್ನು. ನೋಡಿ, ಇದಕ್ಕೆ ಇರಬೇಕು. ಹೈ ಫ್ಲೇಮ್ ಮಾಡ್ಕೊಂಡ್ಬಿಟ್ರೆ ಒಂದೇ ಸರಿ ಚೆನ್ನಾಗಿ ಬೆಂದಿರೋದು ಇಲ್ಲ, ಒಂದೇ ಸರಿ ಅದು ಬ್ರೌನ್ ಕಲರ್ ಆಗಿಬಿಡುತ್ತೆ. ಅದು ಕ್ರಿಸ್ಪಿನೆಸ್ಸು ತುಂಬ ಬರುತ್ತೆ. ಹಾಗಾಗಿ ಆ ಥರ ಆಗಬಾರ್ದು. ಇದೇ ಕಲರಲ್ಲೇ ಬರಬೇಕು ಪೂರಿಗಳೆಲ್ಲ. ಇದೇ ಥರ ಎಲ್ಲ ಪೂರಿನೂ ಮಾಡಿಟ್ಕೊಂಡ್ಬಿಟ್ಟು ಈಗ ಸರ್ವ್ ಮಾಡೋದು ಹೇಗೆ ಹಾಲು ಹೋಳಿಗೆನ ಅಂತಂದು ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಹಾಲು, ಬಾದಾಮ್ ಹಾಲು, ಅದನ್ನು ಹೀಗೆ ಪೂರಿ ಮೇಲೆ ಹೀಗೆ ಸರ್ವ್ ಮಾಡಬೇಕು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೀವು ಯಾವುದಾದ್ರೂ ಹಬ್ಬ ಇದ್ದಾಗ, ಸಣ್ಣ ಪುಟ್ಟ ಹಬ್ಬಗಳಲ್ಲಿ ಯಾವಾಗಲಾದರೂ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ತುಂಬಾ ಖುಷಿಪಟ್ಟು ತಿಂತಾರೆ, ಮನೆ ಮಂದಿ ಎಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ನೋಡಿ, ಹಾಲು ಹೋಳಿಗೆ ರೆಡಿ ಆಯಿತು. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ಇದುವರೆಗೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.